ಹಲೋ ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಮೇಡಮ್. ಸರಿ, ಓಕೆ. ಯಾರ ಬಗ್ಗೆ ಏನು ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. ನಮ್ದು 23 ಆಗಸ್ಟ್ 1962 ಸಾಯಂಕಾಲ 7:15. 7:15. ಓಕೆ. ಹುಟ್ಟಿದೂರು? ಶಿವಮೊಗ್ಗ ಮೇಡಮ್. ಸರಿ, ಏನು ಪ್ರಶ್ನೆ ಇದೆ ಕೇಳಿ ಸರ್. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ಸರ್ ನಂದು ಬುಧ ಭುಕ್ತಿಯಲ್ಲಿ ರಾಹು ಅಂತರ್ದಶ ನಡೀತಾ ಇದೆ ಸರ್. ಒಂದು ನಿಮಿಷ, ನಿಮ್ಮ ಡೇಟ್ ಇನ್ನೊಂದ್ಸತಿ ಹೇಳ್ತೀನಿ. 23 ಆಗಸ್ಟ್ 1962. ಹೌದು ಸರ್. ಸಂಜೆ 7:15 ತಾನೆ? ಹೌದು ಸರ್. ನಿಮಗೆ ಈಗ ನಡೀತಾ ಇರೋದು ಶನಿ ದಶೆ ಮುಗಿದು ಬುಧ ದಶೆ ಸ್ಟಾರ್ಟ್ ಆಗಿದೆ, ಕರೆಕ್ಟ್ ಅಲ್ವಾ? ಹೌದು ಸರ್. ಹೌದು ಸರ್. 2026ವರೆಗೂ ಬುಧ ದಶೆ, ಬುಧ ಭುಕ್ತಿ. ನೀವು ಹೇಳ್ತಾ ಇರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ರಾಹು ನಡೆಯುತ್ತೆ. ಬುಧ ಬುಧ ರಾಹು. ಬುಧ ಇಲ್ಲಿ 6, 3, ರಾಹು 11, 5 ಸರಿ ಇಲ್ಲ, ಕೆಲಸದ ವಿಚಾರ ಇದು. ಹೇಳಿ, ಏನು ಇದು ಸರ್? ನಾನು ಯಾವುದೇ ಕೆಲಸದಲ್ಲಿ ಕೈ ಹಾಕಿ ಎಲ್ಲ ಅರ್ಧಂಬರ್ದ ಸರ್. ಫ್ಯಾಮಿಲಿ ವಿಷಯದಲ್ಲಾಗಲಿ, ಬಿಸ್ನೆಸ್ಲಾಗಲಿ ಎಲ್ಲ ಕಾಲ್ ಭಾಗ ಬರುತ್ತೆ, ಇದು ಮುಕ್ಕಾಲು ಭಾಗ ಪೂರ್ತಿ ಸುಟ್ಕೊಂಡು ಹೋಗ್ತಾ ಇದೆ ಸರ್. ಅದು ಏನು ಮಾಡಿದ್ರೆ ನಾನು ಇಂಪ್ರೂವ್ ಆಗ್ಬೇಕು ಸರ್? ಅದು ಏನಾದರೂ ಗ್ರಹಗಳು ಕೆಟ್ಟಿದೆಯೋ, ಅಥವಾ ಏನೋ ಒಳ್ಳೇದಿದೆಯೋ, ಅಥವಾ ಗ್ರಹ ಇದೆಯೋ, ಅಥವಾ ಏನೋ ಯೋಗ ಇದೆಯೋ ಇಲ್ವೋ? ಶನಿ ದಶೆಯಲ್ಲಿ ಚೆನ್ನಾಗಿತ್ತಲ್ಲ? ಶನಿ ದಶೆಯಲ್ಲಿ ಇದ್ದು ಸರ್, ಅದು ಅಷ್ಟಕ್ಕಷ್ಟೇ ಇತ್ತು ಸರ್. ಎಲ್ಲ ಅರ್ಧಕ್ಕರ್ಧ ಬರುತ್ತೆ, ಮತ್ತೆಲ್ಲ ಹೊರಟೋಗ್ತಾ ಇತ್ತು. ಏನಂತ ಕಾರಣ ಗೊತ್ತಾಗ್ತಿಲ್ಲ. ಏನು ಅರ್ಧಕ್ಕರ್ಧ ಬರ್ತಾ ಇತ್ತು? ಬಿಸ್ನೆಸ್ ಮಾಡ್ತಾ ಇದ್ದೆ, ಅದು ಲಾಸ್ ಆಗೋಯ್ತು. ಫ್ಯಾಮಿಲಿ ವಿಷಯ ಮಾಡಿದೆ, ಅದು ಡೈವರ್ಸ್ ಆಗೋಯ್ತು. ಯಾವುದೇ ಆಮೇಲೆ ಪ್ರಾಪರ್ಟಿ ವಿಷಯಕ್ಕೆ ಸೇಲ್ ಮಾಡ್ತಾ ಬಂದೆ, ಪಾರ್ಟಿ ಬಂದ್ರು, ಪಾರ್ಟಿ ಹೊರಟೋದು ಅಡ್ವಾನ್ಸ್ ಇಸ್ಕೊಂಡು. ಏನ್ ಮಾಡಿದ್ರು ಯಾವುದೇ ಒಂದು ದಾರಿ ಸಿಗ್ತಾ ಇಲ್ಲ ಸರ್ ನನಗೆ. ಏನ್ ಕಾರಣ ಅಂತ 5ನೇ ಮನೆ ಸ್ಯಾಟ್ರನ್ನಲ್ಲಿ ಆಕ್ಟಿವೇಟ್ ಆಗಿದೆ. 1, 3, 6. ಬುಧನಲ್ಲಿ 6, 3. ಬುಧನ ದಶದಲ್ಲಿ 10 ನೋಡಿ. ಹಿಂದಿನ ದಶದಲ್ಲಿ 11 ಇತ್ತು, ಈ ದಶದಲ್ಲಿ 11 ಇಲ್ಲ. ಮೀಡಿಯಮ್ ಸಕ್ಸಸ್ ಇನ್ ಬಿಸ್ನೆಸ್. ಹಿಂದೇನೂ ಮೀಡಿಯಮ್ ಸಕ್ಸಸ್ಸು. ಓವರಾಲ್ ನಿಮ್ಮ ಜೀವನದಲ್ಲಿ ಮೀಡಿಯಮ್ ಸಕ್ಸಸ್ ಇರುತ್ತೆ, ಹೈ ಸಕ್ಸಸ್ ಬರಲ್ಲ ಅಂತ 2 ಗ್ರಹನೂ ಹೇಳಿದೆ. ಶನಿನೂ ಅಷ್ಟೇ, ಅಲ್ಲಿ ಲಾಸ್ ಇದೆ ಅಂತಲೂ ಅಲ್ಲಿ ತೋರಿಸಿದೆ, ಹೈ ಲಾಸ್ ಇದೆ ಅಂತ. ಶನಿ ದಶ ಹೇಳಿದ್ರಲ್ಲ ಮುಂಚೆ, ಅಲ್ಲಿ 5ನೇ ಮನೆ ಸರ್ಕಲ್ ಆಗಿದೆ, ನೀವು ಟಿ ವಿಲಿ ನೋಡಿದ್ರೆ ಗೊತ್ತಾಗುತ್ತೆ, ಹೈ ಲಾಸ್ ಆಗಿದೆ. ಇವೆರಡೂ ಕಂಪ್ಯಾರಿಸನ್ ಮಾಡಿ ಮೀಡಿಯಮ್ ಸಕ್ಸಸ್ ಬಂದಿದೆ. ಮುಂದಕ್ಕೆ ಹೋಗೋಣ ಅಂತಂದರೆ ಪ್ರಾಫಿಟ್ ಲಾಸು ಮೀಡಿಯಮ್ ಇದೆ, ಮೀಡಿಯಮ್ ಸಕ್ಸಸ್ ಇನ್ ಬಿಸ್ನೆಸ್ ಅಂತ ಬರುತ್ತೆ. ಸ್ವಲ್ಪ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂದರೆ 12 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಧರಿಸ್ಕೊಳ್ಳಿ. ಒಂದು 25% ಇನ್ಕ್ರೀಸ್ ಆಗುತ್ತೆ ಹೊರತು, ಯಾಕಂದರೆ ಕಾಂಬಿನೇಷನ್ ಇದ್ದರೆ ಬರುತ್ತೆ, ಕಾಂಬಿನೇಷನ್ ಇಲ್ಲ ಅಂದರೆ ಬರೋದಿಲ್ಲ. ಇದ್ರ ಮೇಲೇ ಆಗೋದು. ಪರಿಹಾರ ಅಂತ ತುಂಬ ಜನ ಹೋಗ್ಬಿಡ್ತಾರೆ. ಪರಿಹಾರ ಕಾಂಬಿನೇಷನ್ ಇದ್ದರೆ ನಾವು ಮಾಡಿದ್ರೆ ಪರಿಹಾರ, ಇಲ್ಲದೆ ಹೋದರೆ ಪರಿಹಾರ ಏನು ಮಾಡುತ್ತೆ, ಜ್ಯೋತಿಷಗಳನ್ನ ಬೈತಾರಲ್ಲ, ಅವನೇನೋ ಹೇಳ್ದ, ಪೂಜೆ ಮಾಡಿಸಿದ್ವಿ, ಏನೂ ಆಗಿಲ್ಲ ಅಂತ. ಈ ಥರ ಬಂತು ಅಂದರೆ ನೀವು ಏನು ತಿಪ್ಪರ್ಲಾಗ ಹಾಕಿ ಹೊಡೆದ್ರು ಬರೋದಿಲ್ಲ. ಓಕೆ ಗುರುಜಿ, ನಿಮ್ಮ ಸಜೆಷನ್ ಏನು ಸರ್? ನಿಮ್ಮ ಸಜೆಷನ್ ಏನು ಸರ್ ಇದಕ್ಕೆ? ನೀವು ಬಂದು ಅಸ್ಟ್ರಾಲಜಿ ಕಲಿತು ಕ್ಲೀನಾಗಿ ನೋಡ್ಕೊಂಡು ಹೋಗಿ, ಅದೇ ಫಸ್ಟ್ ಸಜೆಷನ್. ಓಕೆ, ಧನ್ಯವಾದ ಸರ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಯಲಹಂಕದಿಂದ ಬೆಂಗಳೂರು. ಓಕೆ, ಶಕುಂತಲಾ ಅಂದ್ಬಿಟ್ಟು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಯಶಸ್ವಿನಿ ಅಂತ ಮೇಡಮ್. 22/2/2006. ಓಕೆ, ಬುಧವಾರ ರಾತ್ರಿ 8:55. 8:55. ಹುಟ್ಟಿದೂರು? ಅರಸೀಕೆರೆ ಮೇಡಮ್. ಸರಿ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ಮೇಡಮ್, ಅವರು ಸೆಕೆಂಡ್ ಇಯರ್ B.Com ಮಾಡ್ತಾ ಇದ್ದಾರೆ. ಎಜುಕೇಶನ್ ಏನಿದೆ, ನೆಕ್ಸ್ಟ್ ಏನ್ ಮಾಡ್ಬೇಕಂತ. ನೆಕ್ಸ್ಟು ಮೆಡಿಕಲ್ ಮಾಡ್ಬೋದಲ್ವಾ ಮೇಡಮ್? ಮೆಡಿಕಲ್ ಮಾಡ್ಬೋದಾ? ಆಗಲ್ಲ ಸರ್. ನೋಡ್ದಾ, ನಿಮ್ಮ ಬಾಯಲ್ಲೇ ಬಂತು ಆಗಲ್ಲ ಅಂತ. ಆಪ್ಷನ್ಸ್ ನೀವೇ ಹೇಳಬೇಕು. CA ಮಾಡ್ಬೋದಾ, MBA ಫಿನಾನ್ಸ್ ಮಾಡ್ಬೋದಾ, 2 ಆಪ್ಷನ್ಸ್ ಕೇಳಿ. ಓಕೆ, ಸ್ವಲ್ಪ ಪ್ರಿಸೈಸ್ ಆಗಿರಿ. ಶುಕ್ರದಶ ನಡೀತಾ ಇದೆ. ಶುಕ್ರದಶದಲ್ಲಿ 2027 ಒಂದು ನಿಮಿಷ, 2027 ಡಿಸೆಂಬರ್ವರೆಗೂ ರಾಹು ಶುಕ್ರನ ಕಾಂಬಿನೇಷನ್ ನೋಡೋಣ. 5, 8 ಬಂದಿದೆ. B.Com ಮಾಡಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಭುಕ್ತಿ ರಾಹು 10 ಬಂದಿದೆ. MBA ಬೆಟ್ರು ಅವ್ರಿಗೆ, MBA ಫಿನಾನ್ಸ್ ಬೆಟ್ರು ಇದು ಮುಂದಕ್ಕೆ ಹೋಗಬೇಕು ಅಂದರೆ. CA ಎಲ್ಲ ಸ್ವಲ್ಪ ಕಷ್ಟ, ಟಫ್ ಇದೆ. 5ನೇ ಮನೆ ಬಂದಿರೋದ್ರಿಂದ ಅಷ್ಟು ಸ್ಟ್ರಾಂಗಾಗಿ ಮಾಡಲ್ಲ, ಯಾಕೆಂದರೆ 10, 11 ಕಾಂಬಿನೇಷನ್ ಇರಬೇಕು.